ಹಲೋ ಸ್ನೇಹಿತರೆ, ಇವಳಿಗೆ ಈ ರೀತಿ ಮಾಡಿದರೆ ಮಾತ್ರ ತೃಪ್ತಿ ಆಗುತ್ತದೆ ಎಂದು ಖುದ್ದಾಗಿ ಶಾರದಾ ಅವರು ಮಾಹಿತಿ ಕೊಟ್ಟಿದ್ದಾರೆ. ವಯ 42 ನಡೀತಾ ಇದೆ. ಇವಳಿಗೆ 3 ಮಕ್ಕಳು ಕೂಡ ಇದ್ದಾರೆ. ಮಕ್ಕಳು ಜನಿಸಿದ ನಂತರ ತೂತು ಸಂಪೂರ್ಣವಾಗಿ ಅಗಲವಾಗಿ ಬಿಟ್ಟಿದೆ. ಸೊ ಅಗಲವಾದ ತೂತಿಗೆ ಯಜಮಾನರಿಂದ ಸಮಾಧಾನ ಪಡಿಸಲು ಆಗುತ್ತಿಲ್ಲವೆಂದು ನೇರವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಈಕೆ ಹತ್ತಿರ ಜೀಪ್ ಕಮಾಂಡರ್ 2006ರಲ್ಲಿ ಈ ಒಂದು ಜೀಪ್ ಪರ್ಚೇಸ್ ಮಾಡಿದ್ದಾರೆ. ಸೊ ಇದೇ ಜೀಬಲ್ಲಿ ಬಂದು ಭೇಟಿ ಆಗುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇವಳಿಗೆ ಈ ರೀತಿ ಮಾಡಿದರೆ ಖಂಡಿತ ತೃಪ್ತಿ ಆಗುತ್ತದೆ ಎಂದು ಖುದ್ದಾಗಿ ಶಾರದಾ ಅವರು ಮಾಹಿತಿ ತಿಳಿಸಿದ್ದಾರೆ. ಬನ್ನಿ, ಆಂಟಿಯರಿಗೆ ತೃಪ್ತಿಪಡಿಸೋದು ಸ್ವಲ್ಪ ಕಷ್ಟಕರ ಕೆಲಸ ಆಗಿದೆ. ಏಕೆಂದರೆ ಇವರ ಮೈಯೆಲ್ಲ ಕೊಬ್ಬು ತುಂಬಿಕೊಂಡಿರುತ್ತದೆ, ತುಳುಕುವ ಮೈಕಟ್ಟು ಹೊಂದಿರುತ್ತಾರೆ. ಎಷ್ಟೇ ಮಾಡಿದರೂ ಇನ್ನೂ ಜೋರಾಗಿ ಮಾಡಿ ಎಂದು ಕೂಗುತ್ತಾರೆ. ಈ ಕಾರಣದಿಂದ ಇವರಿಗೆ ಬೇಗ ಸಮಾಧಾನ ಆಗೋದಿಲ್ಲ. ಆ್ಯಂಡ್ ಇವರಿಗೆ ತೃಪ್ತಿಪಡಿಸಬೇಕಾದರೆ ಕನಿಷ್ಠ 23 ನಿಮಿಷ ಮಾಡಬೇಕು ಮತ್ತು ಸೆಕೆಂಡ್ ರೌಂಡ್ ಮಾಡಲು ರೆಡಿ ಇರಬೇಕು. ಪ್ರತಿ 5 ನಿಮಿಷಕ್ಕೆ ಒಂದು ಸಲ ಪೊಸಿಷನ್ ಚೇಂಜ್ ಮಾಡುತ್ತಲೇ ಇರಬೇಕು ಎಂದು ಮಾಹಿತಿ ತಿಳಿಸಿದ್ದಾರೆ. ಈ ರೀತಿ ಮಾಡಿದರೆ ಖಂಡಿತ ತೃಪ್ತಿ ಆಗುತ್ತದೆ. ಮಾಡುವಾಗ ಸ್ವಲ್ಪ ಶಬ್ದ ಕೂಡ ಬರಬೇಕು ಎಂದು ಮಾಹಿತಿ ತಿಳಿಸಿದ್ದಾರೆ. ಇದು ಸ್ನೇಹಿತರೆ ಈಕೆ ಹತ್ತಿರ ಇರತಕ್ಕಂಥ 2006 ಮಾಡೆಲ್ ಆಗಿರತಕ್ಕಂಥ ಜೀಪ್ ಕಮಾಂಡರ್ ಒಂದು ಹಳೆ ಜೀಪ್ ಆಗಿರುತ್ತೆ. ಹಳೆ ಜೀಪ್ ಆಗಿದ್ರು ಒಳ್ಳೆ ಅಟ್ರಾಕ್ಟಿವ್ ಲುಕ್ ಇದೆ. ಸೈಡ್ ಲೈಟ್ ಆ್ಯಂಡ್ ಮಿನಿ ಸೈಡ್ ಲೈಟ್ ಗ್ರಿಲ್ ಸೊ ನೋಡ್ಬೋದು, ತುಂಬಾ ಅಟ್ರಾಕ್ಟಿವ್ ಇದೆ. ಅದ್ರ ಜೊತೆಗೆ ಕಲರ್ ಕೂಡ ತುಂಬಾ ಯೂನಿಕ್ ಆಗಿರುತ್ತೆ. ಸೊ ಕೆಲವು ಫೋಟೋ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಫ್ರಂಟ್ ಫೋಟೋ ಆಗಿರಲಿ ಆ್ಯಂಡ್ ಬ್ಯಾಕ್ ಸೈಡ್ ಫೋಟೋ ನೋಡ್ಬೋದು ಆ್ಯಂಡ್ ಲುಕ್ ಕೂಡ ನೋಡ್ಬೋದು. ಈ ಜೇಬಲ್ಲಿ 7 ಜನ ಸ್ನೇಹಿತರೆ ಕುಳಿತುಕೊಳ್ಬೋದು. ಇಂಜನ್ ಆಪ್ಷನ್ ಬಂದ್ಬಿಟ್ಟು ಇದರಲ್ಲಿ ಸ್ನೇಹಿತರೆ 4.7 ಲೀಟರ್ V8 ಒಂದು ಪವರ್ಫುಲ್ ಇಂಜನ್ ಇರುತ್ತೆ ಆ್ಯಂಡ್ 5 ಸ್ಪೀಡ್ ಆಟೋಮೆಟಿಕ್ ಗೇರ್ ಬಾಕ್ಸ್ ಇರೋದಾಗಿ ಕೂಡ ಮಾಹಿತಿ ತಿಳಿಸಿದ್ದಾರೆ. ಈ ಒಂದು ಜೀಬ್ನ ಟೋವಿಂಗ್ ಕೆಪಾಸಿಟಿ ಬಂದ್ಬಿಟ್ಟು 7200 LBS ಇರುತ್ತೆ. ಅದೇ ರೀತಿ ಸ್ನೇಹಿತರೆ ಇಂಟೀರಿಯರ್ ಫ್ಯೂಚರ್ಸ್ ಬಂದ್ಬಿಟ್ಟು ಲೆದರ್ ಸೀಟ್ ಇರುತ್ತೆ, ಒಳಗಡೆ ಸನ್ರೂಫ್ ಇರುತ್ತೆ, ನ್ಯಾವಿಗೇಷನ್ ಆ್ಯಂಡ್ ಬೋಸ್ಟನ್ ಆ್ಯಂಡ್ ಆಡಿಯೋ ಒಂದು ಒಳ್ಳೆ ಫ್ಯೂಚರ್ಸ್ ಕೂಡ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಸ್ನೇಹಿತರೆ 4WD ಒಂದು ಆಪ್ಷನ್ ಕೂಡ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಫ್ಯೂಲ್ ಎಕನಾಮಿ ಬಂದ್ಬಿಟ್ಟು ಇಲ್ಲಿ ಸ್ನೇಹಿತರೆ 20 ಕಿಲೋಮೀಟರ್ವರೆಗೆ ಮೈಲೇಜ್ ಕೊಡುತ್ತೆ ಆ್ಯಂಡ್ ಆಫ್ ರೋಡ್ ಕೆಪಬಿಲಿಟಿ ಬಂದ್ಬಿಟ್ಟು ರೆಗೆಡ್ ವಿತ್ ಜೀಪ್ಸ್ ಟ್ರಯಲ್ ರೇಟೆಡ್ ಆ್ಯಂಡ್ ಡಿಸ್ಕಂಟಿನ್ಯೂ ಪ್ರೊಡಕ್ಷನಲ್ ಎಂಡೆಡ್ ಇನ್ 2010. 2010ರ ನಂತರ ಸ್ನೇಹಿತರೆ ಇಂಡಿಯನ್ ಮಾರ್ಕೆಟಲ್ಲಿ ಈ ಒಂದು ಜೀಪ್ ಕಮಾಂಡರ್ ಬರೋದನ್ನು ಇಲ್ಲಿ ಸ್ಟಾಪ್ ಆಗಿರುತ್ತೆ. ಸೊ ಅದಕ್ಕೆ ಮೊದಲೇ ಹೇಳಿದ್ದೀನಿ, ಈ ಒಂದು ಹಳೆ ಜೀಪ್ ಈಕೆ ಹತ್ತಿರ ಇರುತ್ತೆ. ಇದುವರೆಗೂ ಒಳ್ಳೆ ಮೈಲೇಜ್ ಜೊತೆಗೆ ಒಳ್ಳೆ ಒಂದು ಅಟ್ರಾಕ್ಟಿವ್ ಲುಕ್ ಇರೋದ್ರಿಂದ ಹಳೆ ಜೀಪ್ ಆಗಿದ್ರು ಸ್ನೇಹಿತರೆ ತಾವು ಬಳಕೆ ಮಾಡುತ್ತಿದ್ದಾರೆ. ಸೊ ಇದೇ ಜೀಬಲ್ಲಿ ಬಂದು ಇವರಿಗೆ ಇಷ್ಟದ ಪ್ರಕಾರ ವ್ಯಕ್ತಿ ಸಿಕ್ಕಿದ್ರೆ ಇದೇ ಜೀಬಲ್ಲಿ ಬಂದು ಖಂಡಿತ ಭೇಟಿ ಆಗುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ.